ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 2 ವಾಕ್ಯ 19 ತಿಳಿಸುವುದೇನೆಂದರೆ, ಮದುಮಗನು ತಮ್ಮೊಂದಿಗೆ ಇರುವಾಗ ಮದುವೆಯ ಅತಿಥಿಗಳು ಉಪವಾಸ ಮಾಡಬಹುದೇ? ಚಿಂತನೆ: ಯೇಸು ತನ್ನ ಸಾನ್ನಿಧ್ಯವು ದುಃಖವನ್ನಲ್ಲ ಸಂತೋಷವನ್ನು ತರುತ್ತದೆ ಎಂದು ಬಹಿರಂಗಪಡಿಸುತ್ತಾನೆ. ಮದುಮಗನ ಚಿತ್ರಣವು ನಂಬಿಕೆಯು ತ್ಯಾಗದ ಬಗ್ಗೆ ಮಾತ್ರವಲ್ಲ, ಆಚರಣೆ ಬಗ್ಗೆಯೂ ಇದೆ ಎಂದು ನಮಗೆ ನೆನಪಿಸುತ್ತದೆ. ಕ್ರಿಸ್ತನು ನಮ್ಮೊಂದಿಗೆ ಇರುವಾಗ ನಮ್ಮ ಹೃದಯಗಳು ಸಂತೋಷ ಪಡಲು, ಕೃತಜ್ಞತೆಯಿಂದ ಬದುಕಲು ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ದೇವರ ಸಾಮೀಪ್ಯವನ್ನು ಗುರುತಿಸಲು ಆಹ್ವಾನಿಸಲ್ಪಟ್ಟಿದೆ. ಪ್ರಾರ್ಥನೆ: ನಮ್ಮ ವರಕರ್ತನಾದ ಯೇಸುವೆ, ನಮ್ಮ ಹೃದಯಗಳನ್ನು ನಿಮ್ಮ ಸಾನ್ನಿಧ್ಯದ ಸಂತೋಷದಿಂದ ತುಂಬಿಸಿರಿ. ಯಾವಾಗ ಸಂತೋಷ ಪಡಬೇಕು ಮತ್ತು ಯಾವಾಗ ಪ್ರೀತಿಯಿಂದ ತ್ಯಾಗವನ್ನು ಅರ್ಪಿಸಬೇಕು ಎಂಬುದನ್ನು ಗುರುತಿಸಲು ನಮಗೆ ಕಲಿಸಿರಿ. ನಮ್ಮ ಜೀವನವು ನಿಮ್ಮ ಸಾಮೀಪ್ಯವನ್ನು ಆಚರಿಸುವ ನಂಬಿಕೆಯನ್ನು ಪ್ರತಿಬಿಂಬಿಸಲಿ ಮತ್ತು ಕಾಯುವ ಸಮಯಗಳಲ್ಲಿಯೂ ನಿಮ್ಮನ್ನು ನಂಬಲಿ. ಆಮೆನ್.